ಈಗಾಗಲೇ ಹೇಳ್ತಾ ಇದ್ದೆ, ಈ ಇಂಟರ್ವ್ಯೂ ಅಪೂರ್ಣ ಆಗೋಗುತ್ತೆ ಇವರೊಬ್ಬರಿಲ್ಲ ಅಂತಂದರೆ ಅಂತ. ಅಫ್ಕೋರ್ಸ್ ನಮ್ಮ ಜೊತೆಗೆ ಈಗ ಎನರ್ಜಿ ಬಂದ್ಬಿಟ್ಟಿದೆ. ಹೌದು, ಅವರು ಸಕಲ ಸಮಯಕ್ಕೂ ಸಕಲ ರೀತಿಯಲ್ಲೂ ಅವರು ಟ್ರೆಂಡ್ಗೆ ತಕ್ಕಂತೆ ಬದಲಾಗಿ ಸಿನಿಮಾ ಮಾಡುವಂತಹ ಏಕೈಕ ನಿರ್ದೇಶಕ ಅಂತ ನಮ್ಮ ಜೊತೆಗಿದ್ದಾರೆ ಕಲಾ ಸಾಮ್ರಾಟ್ ಎಸ್ ನಾರಾಯಣ್ ಅವರು. ಬನ್ನಿ, ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೀನಿ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಹೇಗಿದ್ದೀರಾ ಸರ್? ಫಸ್ಟ್ ಕ್ಲಾಸ್. ನಿಮ್ಮ ಎನರ್ಜಿ ಕೊಟ್ಬಿಡಿ ನಮಗೆ. ಅಷ್ಟು ವರ್ಷದಿಂದ ಆ ಫೋರ್ಸನ್ನ ಇಟ್ಕೊಂಡಿದ್ದೀರಾ, ಅದ್ರ ತಕ್ಕಂಗೆ ಫೋರ್ಸ್ ಮಾರುತ್ತಾ. ಎನರ್ಜಿ ಬೆಳಿಗ್ಗೆ 3:30 ಎದ್ದೊಳ್ಳಿ. 3:30 ಸಾಧ್ಯ ಇಲ್ಲ ಸರ್ ನಮ್ಗೆ. ಅವಾಗ ಯಾವ ಅಂಗಡಿಗೆ ಹೋಗ್ಬೇಕಾಗ್ಲಿಲ್ಲ. ಅಂಗಡಿ ಬೇಡ, ವ್ಯಕ್ತಿಯಿಂದ ಎನರ್ಜಿ ಪಾಸ್ ಬರಲ್ಲ, ಅದು ಅಲ್ಲಿಂದ ಬರಬೇಕು ಅಲ್ವಾ? ಸೂರ್ಯನಿಂದ ಸಿಗೋ ಎನರ್ಜಿ. ಬ್ರಾಹ್ಮಿ ಮುಹೂರ್ತದಲ್ಲಿ ಯಾರು ಹಾಸಿಗೆಯಿಂದ ಮೇಲೆ ಹೇಳ್ತಾರೆ ಅವರಿಗೆ ಆಟೋಮೆಟಿಕ್ಕಾಗಿ ಅದು ಸಿಗುತ್ತೆ. ಬೆಳಿಗ್ಗೆ ಹೊತ್ತು ಬೇಗ ಎದ್ದೇಳಬೇಕು, ಸಂಜೆ ಬೇಗ ಮಲಗಬೇಕು. ಓಕೆ. ಈ ಸಿನಿಮಾದಲ್ಲಿ ದೊಡ್ಡ ಹ್ಯೂಜ್ ಸ್ಟಾರ್ ಕಾಸ್ಟ್ ಕಾಣುತ್ತೆ. ಎಲ್ಲ ಪಾತ್ರೆಗಳಿಗೂ, ನಾನು ಆಲ್ರೆಡಿ ಹೇಳ್ತಾ ಇದ್ದೆ, ಎಲ್ಲ ಪಾತ್ರೆಗಳಿಗೂ ನ್ಯಾಯ ಸಲ್ಲಿಸುವಂಥವರು ನಮ್ಮ ಎಸ್ ನಾರಾಯಣ್ ಸರ್ ಅಂತ. ಎಲ್ಲ ಪಾತ್ರಗಳನ್ನ ಹೇಗೆ ಸೇರಿಸಿದ್ರಿ ಸರ್ ನೀವು? ಇಲ್ಲ, ಪಾತ್ರಗಳನ್ನು ಸೇರಿಸಿದ್ದು ನಿರ್ಮಾಪಕರು. ಆ ಕ್ರೆಡಿಟ್ ಎಲ್ಲ ಅವ್ರಿಗೆ ಹೋಗಬೇಕು. ಯಾಕೆಂದ್ರೆ ನಾವು ನಿರ್ದೇಶಕರು ಏನು ಮಾಡ್ತೀವಿ, ಅದು ತಂದು ಕೊಡಿ ಅಂತೀವಿ, ಕೇಳೋಕ್ಕೆ ಸುಲಭ, ಆದರೆ ಅವ್ರು ತಂದು ಕೊಡಬೇಕಲ್ಲ. ಹಾಗಾಗಿ ತಂದು ಕೊಟ್ಟವರಿಗೆ ಆ ಕ್ರೆಡಿಟ್ ಎಲ್ಲ ಹೋಗಬೇಕು. ಎಲ್ಲವನ್ನು ಒದಗಿಸ್ಕೊಟ್ರು ಅವರು. ಸಲಕರಣೆಗಳು ಒಳ್ಳೆ ಅಡುಗೆ ಆಗಬೇಕು ಅಂದರೆ ಅಲ್ಲಿ ಪದಾರ್ಥಗಳು ಎಲ್ಲವೂ ಕೂಡ ತುಂಬ ಅಚ್ಚುಕಟ್ಟಾಗಾದರೆ ಅಡುಗೆ ರುಚಿಯಾಗಿರುತ್ತೆ. ನಾವು ಅಡುಗೆ ಭಟ್ರು ಅಡುಗೆ ಮಾಡ್ತೀವಿ, ತಂದು ಕೊಡೋರು ಬಹಳ ಮುಖ್ಯ. ಯಾಕೆಂದರೆ ಅದಕ್ಕೆ ಒಂದೊಂದು ತರಾವರಿ ಬೆಲೆಗಳಿರ್ತವೆ. ಎಲ್ಲನೂ ಹೊಂಚಿ ಡೈರೆಕ್ಟ್ರ್ ಏನು ಕೇಳ್ತಾರೆ ಅದು ಕೊಡಬೇಕು. ಸಿನಿಮಾ ಚೆನ್ನಾಗಿ ಬರಬೇಕು ಅನ್ನೋದು ನಿರ್ಮಾಪಕ ಯೋಚನೆ ಮಾಡಬೇಕು. ಸಿನಿಮಾ ಚೆನ್ನಾಗಿ ಬರಬೇಕು ಅಂತ ಅವ್ರು ಯೋಚನೆ ಮಾಡಿದಾಗ ಮಾತ್ರ ನಾವೆಲ್ಲ ಸಿನಿಮಾ ಚೆನ್ನಾಗಿ ಮಾಡೋಕ್ಕೆ ಸಾಧ್ಯ. ಇಲ್ಲಾಂದರೆ ಚೆನ್ನಾಗಿ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ನನಗೆ ಯಾರು ಬೇಕು? ಒಂದು ಒಳ್ಳೆಯ ವಸ್ತು ಸಿಕ್ತು, ಅದ್ಭುತವಾದ ವಸ್ತು ಸಿಕ್ತು. ಆ ವಸ್ತುಗೆ ನಾವೇನು ಮಾಡ್ತೀವಿ, ಪ್ರಮುಖವಾಗಿ ಮೊದಲು ಆಯ್ಕೆ ಮಾಡ್ಕೊಂಡಿದ್ದು ನಾಯಕಿನ ಆಯ್ಕೆ ಮಾಡ್ಕೊಂಡು. ಯಾಕೆಂದರೆ ನಾಯಕಿ ಪ್ರಧಾನ ಚಿತ್ರ ಇದು. ಒಂದು ಹೆಣ್ಣು ಮಗು ಮೇಲೆ ಶುರು ಆಗುತ್ತೆ ಕಥೆ ಇದು. ಯಾಕೆಂದರೆ ಹೆಣ್ಣು ಮಕ್ಕಳೇ ನೋಡಬೇಕಾದ ಸಿನಿಮಾ, ಹೆಣ್ಣು ಮಕ್ಕಳಿಗೋಸ್ಕರ ಸಿನಿಮಾ ಇದು. ಹಾಗಾಗಿ ಕಥೆ ಅಲ್ಲಿ ಶುರು ಆಯ್ತಲ್ಲ, ಯಾವ ಹೆಣ್ಣು ಮಗು ಹಾಕೋಣ, ಯಾವ ಹೆಣ್ಣು ಮಗು, ಸರಿ ಓಕೆ. ತುಂಬ ಆಡಿಷನ್ ಆಯಿತು. ಬೃಂದ ಆಚಾರ್ಯ ಕೊನೆಯಲ್ಲಿ ಓಕೆ ಆದರು. ಕಥೆಗೆ ಹೇಳಿ ಮಾಡಿಸಿದಂಥ ಒಂದು ಮುಖ, ಕಥೆಗೆ ಹೇಳಿ ಮಾಡಿಸಿದಂಥ ಒಂದು ಆಕಾರ ಅವ್ರದ್ದು, ಪಾತ್ರ ಸೂಟ್ ಆಯಿತು. ಅದಾದ ನಂತರ ಒಂದೊಂದೇ ಆಯ್ಕೆ ಮಾಡ್ಕೊಂಡು ಬಂದಾಗ ಎಲ್ಲವೂ ಆಯ್ತಲ್ಲ. ಇದು ಒಂದು ವ್ಯೂಹ, ಇದು ಈ ವ್ಯೂಹವನ್ನು ಭೇದಿಸುವಂಥದ್ದು ಒಂದು ಬಾಣ ಬೇಕು ನನಗೆ, ಒಂದು ಅಸ್ತ್ರ ಬೇಕು. ಆ ಅಸ್ತ್ರ ಭೇದಿಸಲಿಲ್ಲ ಅಂದರೆ ಈ ಪ್ರಯತ್ನ ಪರಿಪೂರ್ಣ ಆಗೋದೇ ಇಲ್ಲ. ಏನು ಮಾಡೋದು, ಯಾರು ಇದೊಂದು 3-4 ತಿಂಗಳು ಚರ್ಚೆ ಆಯಿತು. ಕೊನೆಯಲ್ಲಿ ದುನಿಯಾ ವಿಜಯ್ ಅವ್ರ ಹೆಸರು ಪ್ರಸ್ತಾಪಕ್ಕೆ ಬಂತು. ನನಗೆ ತುಂಬ ಆ್ಯಪ್ಟ್ ಅನ್ನಿಸ್ತು. ಬಿಕಾಸ್ ಆ ಅಸ್ತ್ರ ಅದೊಂದು ಫೋರ್ಸ್, ಅದು ಭಯಂಕರವಾದ ಫೋರ್ಸ್ ಬೇಕು ನನಗೆ. ಲೈಕ್ ಚಂಡಮಾರುತ. ಚಂಡ ನಾನೇ ಮಾಡಿದೆ. ಹಾಗಾಗಿ ಚಂಡಮಾರುತ ಥರ ಒಬ್ಬ ಹೀರೋ ಬೇಕು ನನಗೆ. ಇಲ್ಲಾಂದರೆ ಇದು ಭೇದಿಸೋಕ್ಕಾಗಲ್ಲ. ಈ ಕಥೆ ಪೂರ್ಣ ಆಗೋದಿಲ್ಲ. ನನಗೆ ಸಿಗಾಕೊಳ್ಳುತ್ತೆ ಅಲ್ಲಿನೇ. ನ್ಯಾಯ ಒದಗಿಸೋಕ್ಕಾಗಲ್ಲ. ಯಾಕೆಂದರೆ ಒಂದು ಅದ್ಭುತವಾದ ಸಂದೇಶವನ್ನು ತೊಗೊಂಬಂದು ಸಮಾಜಕ್ಕೆ ಕೊಡ್ತಾನೆ ಅವನು ನಾಯಕ ನಟ. ಅವ್ರು ಬೇಕು ಅಂದಾಗ ದುನಿಯಾ ವಿಜಯ್ ಆ್ಯಪ್ಟ್ ಅಂತ ಅನ್ನಿಸ್ತು. ಸರಿ ಆಯಿತು, ಅವ್ರು ಮಾಡ್ತಾರಾ, ಹೋಗಿ ಕೇಳೋಣ, ಪಾತ್ರ ಹೇಳೋಣ, ಮಾಡಿದ್ರೆ ಸಂತೋಷ ಆಯಿತು. ಹೋಗಿ ಹೇಳಿ ಮುಗಿಸ್ತಿದ್ದಂಗೆ ಅವ್ರು ಹೇಳಿದ್ರು, ತುಂಬ ಚೆನ್ನಾಗಿದೆ, ಮಾಡ್ತೀನಿ. ಅದು ಯಾವಾಗ ಅವರು ಮಾಡ್ತೀನಿ ಅಂತ ಹೇಳಿದ್ರು ಆವಾಗ ಈ ಸ್ಕ್ರಿಪ್ಟ್ಗೆ, ಈ ಸಿನಿಮಾಕ್ಕೆ ಜೀವ ಬಂತು. ಅಲ್ಲಿ ತನಕ ಜೀವ ಇರಲಿಲ್ಲ. ಜೀವ ಬರ್ತಿದ್ದ ಹಾಗೇ ಶೀರ್ಷಿಕೆ ಬಂತು. ಓಕೆ. ಶೀರ್ಷಿಕೆ ಬಂದಿದ್ದೆ ಆಮೇಲೆ. ಅದಾದ ನಂತರ ನಾನು ಮಾರುತ ಅನ್ನೋ ಶೀರ್ಷಿಕೆ ಇಟ್ಟೆ. ಸಿನಿಮಾ ಶೂಟಿಂಗ್ ಶುರು ಮಾಡಿದೆ. ಆಗ ನಾವು ಮಾಡಿಕೊಂಡ ಸ್ಕ್ರಿಪ್ಟು ಬದಲಾಗ್ತಾ ಹೋಯಿತು, ಅಂದರೆ ಗಟ್ಟಿ ಆಗ್ತಾ ಹೋದಾಗ ಪಾತ್ರಗಳೆಲ್ಲ ಆಯ್ಕೆಗಳು ಬೇರೆ ಬೇರೆ ಥರ ಬಂತು. ನನಗೊಬ್ಬ ಒಂದು ಸಣ್ಣ ಪಾತ್ರ ಇದೆ ಸರ್, ಇಲ್ಲಿ ರವಿಚಂದ್ರನ್ ಅವ್ರು ಬೇಕು ಸರ್ ಅಂದರೆ ಕರ್ಕೊಂಬಂದ್ರು. ಅವ್ರು ದೊಡ್ಡ ಗುಣ ನೋಡಿ ಬಂದು ಮಾಡಿದ್ರು. ಆ ಪಾತ್ರನ ಭಾಳ ಒಳ್ಳೆ ಸಂದೇಶ ಕೊಡ್ತಾರೆ ಅವರು. ಒಂದೇ ಸೀನಲ್ಲಿ ಬಂದರೂ ಕೂಡ ಅದ್ಭುತವಾದ ಸಂದೇಶ ಕೊಡ್ತಾರೆ. ಫೈನಲಿ ನಮ್ಮ ಮಾರುತ ಬಗ್ಗೆ ಏನು ಹೇಳ್ತೀರಾ ಸರ್? ಮಾರುತ ನಿಮ್ಮ ಸಿನಿಮಾ. ಇದು ಸಿನಿಮಾ ಅನ್ನೋಕ್ಕಿಂತ ನಿಮ್ಮ ಸುತ್ತ ಇರ್ತಕ್ಕಂಥ ಒಂದು ಜವಾಬ್ದಾರಿಯನ್ನು ನೆನಪು ಮಾಡಿಕೊಳ್ಳೋ ಒಂದು ಪ್ರಯತ್ನ ನಾನು ಮಾಡಿದ್ದೀನಿ. ಯಾಕೆಂದರೆ ಸಿನಿಮಾ ಮಾಧ್ಯಮ ಅದ್ಭುತವಾದ ಮಾಧ್ಯಮ ಇದು. ಹಾಗಾಗಿ ಈ ಮಾಧ್ಯಮದ ಮುಖಾಂತರ
ಎಲ್ಲ ನಿದ್ದೆ ಮಾಡ್ತಿರೋ ಯುವಕರು, ಮೈ ಮರೆತಿರೋ ಪೋಷಕರನ್ನ ಬಡಿದೆಬ್ಸುವಂಥ ಪ್ರಯತ್ನ ನಾನು ಮಾಡ್ತಾಯಿದ್ದೀನಿ. ಎಚ್ಚರಿಕೆಯಿಂದ ಇರಿ. ಮಕ್ಕಳು ನಮ್ಮ ಆಸ್ತಿ, ನೆನಪಿಟ್ಕೊಳ್ಳಿ. ನಾವೇನೇ ಆಸ್ತಿ ಗಳಿಸಿರಲಿ ಅದೆಲ್ಲ ಮಕ್ಕಳಿಗೋಸ್ಕರನೇ ಮಾಡಿರ್ತೀವಿ. ಮಕ್ಕಳೇ ನಮ್ಮಿಂದ ಮಿಸ್ ಆದಾಗ ಈ ಆಸ್ತಿ ತೊಗೊಂಡೋಗಿ ಎಲ್ಲಿ ಸುರಿತೀವಿ ನಾವು? ಮೊದಲು ಮಕ್ಕಳು ನಮ್ಮ ಆಸ್ತಿ, ಮಕ್ಕಳ ಕಡೆ ಗಮನ ಕೊಡಿ. ಅದೇ ಥರ ಮಕ್ಕಳಿಗೂ ಹೇಳೋದು ಇಷ್ಟೇ, ತಂದೆ ತಾಯಿಗಳು ದೇವರು, ನಿಮ್ಮ ಎದುರಿಗಿರೋ ಮನುಷ್ಯರಲ್ಲ ಅವರು, ದೇವರು. ನಿಮ್ಮ ಬದುಕಿಗೋಸ್ಕರ ಅವ್ರ ಬದುಕನ್ನೇ ಒತ್ತೆ ಇಟ್ಟಿರ್ತಾರೆ. ಹಾಗಾಗಿ ಅವ್ರಿಗೆ ಗೌರವ ಕೊಡಿ. ನಿಮ್ಮ ಜೀವನದಲ್ಲಿ ಏನೇ ತಪ್ಪು ಮಾಡಿರಿ ನೀವು, ಕ್ಲೋಸ್ ಡೋರ್, ಓಪನ್ ಡೋರ್ ಕ್ಲೋಸ್ ಮಾಡ್ಕೊಂಡು ಅಪ್ಪನ ಹತ್ರ ಹೋಗಿ, ಅಪ್ಪನ ಈ ಥರ ತಪ್ಪು ಮಾಡಿದ್ದೀನಪ್ಪ ಹೇಳು, ನಿನ್ನ ತಪ್ಪು ನಿಮ್ಮಪ್ಪ ಸರ್ ಮಾಡ್ತಾನೆ. ಧೈರ್ಯವಾಗಿರಿ. ಈ ಸಿನಿಮಾ ನೋಡಿ, ತುಂಬ ನಿಮ್ಗೆ ಒಳ್ಳೆಯದಾಗುತ್ತೆ. ಇಷ್ಟೊತ್ತು ನಾವು ಮಾರುತ ಸಿನಿಮಾದ ಬಗ್ಗೆ ಮಾತಾಡಿದ್ವಿ, ಸ್ಟಾರ್ ಕಾಸ್ಟು, ಡೈರೆಕ್ಟರ್ ಜೊತೆ ಮಾತಾಡಿದ್ವಿ. ಇಷ್ಟು ಸೂಪರ್ ಆಗಿ ಬರಬೇಕು ಅಂತಂದರೆ ಕಾರಣ ಏನು? ನಿರ್ಮಾಪಕರು, ಅನ್ನದಾತರು. ನಮ್ಮ ಜೊತೆ ಈಗಿದ್ದಾರೆ ಖ್ಯಾತ ನಿರ್ಮಾಪಕರು ಕೆ ಮಂಜು ಹಾಗೂ ರಮೇಶ್ ಅವರು. ಬನ್ನಿ, ಇಬ್ಬರನ್ನೂ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಮಸ್ತೆ. ರಮೇಶ್ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಿ ಇಬ್ಬರು? ತುಂಬ ಚೆನ್ನಾಗಿದ್ದೀವಿ. ಜುಗಲ್ಬಂದಿ ಹೇಗಿದೆ? ಏನು ಸಿನಿಮಾ ಮಾಡ್ತಾ ಇರ್ತೀವಿ, ನಮ್ಮ ಕೆಲಸ ಅಷ್ಟೇ. ಮಂಜು ಸರ್, ನಮಗೆ ಮಂಜು ಸರ್ ಮಾತ್ರ ಸಾಧ್ಯ ಈ ಥರದ ಎಲ್ಲರನ್ನೂ ಸ್ಕ್ರೀನ್ ತುಂಬಿಸೋಕ್ಕೆ ಸಾಧ್ಯ ಆಗಿರೋದು. ಹೀರೋ ಹೀರೋಯಿನ್ ಮೇಲೆ ಫೋಕಸ್ ಮಾಡ್ತಾರೆ ಯೂಶ್ವಲಿ, ಎಲ್ಲ ವಿಲನ್ನು ಸ್ವಲ್ಪ ಹೆಂಗಿಂಗೆ ಫೋಕಸ್ ಮಾಡ್ತಾರೆ. ಇನ್ನೊಂದು ಏನು ತಂದೆನೋ ತಾಯಿದೋ ಕ್ಯಾರೆಕ್ಟರ್ನ ಫೋಕಸ್ ಮಾಡ್ಬೋದು. ಪ್ರತಿಯೊಂದು ಕ್ಯಾರೆಕ್ಟರ್ನ ಫೋಕಸ್ ಮಾಡಿ ಸೇರಿಸಿದಾರಲ್ಲ ಸರ್, ಅದರ ಚಾಲೆಂಜಸ್ಗಳ ಬಗ್ಗೆ ಹೇಳಿ. ಮೊದಲನೇದಾಗಿ ನಮ್ಮ ಸಿನಿಮಾದ ಕ್ಯಾಪ್ಟನ್ ಯಾರು? ಡೈರೆಕ್ಟರ್ ನಾರಾಯಣ್. ಯಾವುದೇ ಸಿನಿಮಾಗೆ ಒಬ್ಬ ಮುಖ್ಯ ಅಂದರೆ ನಿರ್ದೇಶಕ ಮುಖ್ಯ ಆಗ್ತದೆ. ನಿರ್ದೇಶಕ ಕಥೆ ಹೇಳಿದಾಗ ನಮಗೆ ನಾರಾಯಣ್ ಅವರು ಯಾವ ರೀತಿ ಸಿಗ್ತಾರೆ ಅಂತ ನನಗೆ ಗೊತ್ತು, ಅನುಭವ ಆಗಿದೆ. ಆದರೆ ನಾವು ಅವ್ರ ಜೊತೆ 3 ಸಿನಿಮಾ ಮಾಡಿದ್ವಿ. ಸಿನಿಮಾನ ಕಥೆ ಹೇಳಿದಾಗ ನಂಗೆ ಲೈನ್ ಹೇಳಿದ್ರು, ಸರ್ ಇವತ್ತು ಈ ರೀತಿ ಇವತ್ತಿನ ಯೂತ್ ಜನರು ಯಾವ ರೀತಿ ಇದ್ದಾರೆ, ತಂದೆ ತಾಯಿ ಏನು ಮಾಡ್ತಾರೆ, ಅದು ಯಾವ ರೀತಿ ಇವತ್ತು ಸೊಸೈಟಿ ಹಾಳಾಗಿ ಹೋಗ್ತಾಯಿದೆ, ಅದನ್ನು ಯಾವ ರೀತಿ ಬದಲಾವಣೆ ಮಾಡಬೇಕು, ಯಾವ ರೀತಿ ಸಮಾಜದಲ್ಲಿ ಹೇಳೋದು ಅಂತ ಅಂದಾಗ ನಮ್ಗೆ ಖುಷಿ ಆಯಿತು. ಲೈನ್ ಚೆನ್ನಾಗಿದೆ ಸರ್ ಮಾಡೋದು. ಆಮೇಲೆ ಒಂದು ಸರ್ತಿ ಫುಲ್ಲಾಗಿ ಹೇಳಿದ್ರು, ಇಷ್ಟ ಆಯಿತು. ಸರ್ ಇದು ಪಾತ್ರಧಾರಿಗೆ ಹಾಡು ಅಂತ ಕೇಳಿದಾಗ, ಸರ್ ಲವ್ ಮಾಡೋಕ್ಕೆ ಶ್ರೇಯಸ್ ಇದ್ದಾರೆ, ಕಂಡಿಡಿಯೋಕ್ಕೆ ವಿಜಯ್ ಇದ್ದಾರೆ, ತಂದೆ ತಾಯಿಯಾಗಿ ತಾರಾ ಮತ್ತು ನಮ್ಮ ಶರತ್ ಲೋಹಿತೇಶ್ವರ ಇದ್ದಾರೆ. ಈ ಥರ ಪಾತ್ರ ಹುಡುಗಿರಬೇಕು ಅವರು ಸರ್. ಅಂದರೆ ಆಮೇಲೆ ಬತ್ತಾ 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 ಆಂಜನೇಯ ಬಾಲ್ದಷ್ಟು ಆರ್ಟಿಸ್ಟ್ ಬಂತು, 19 ಜನ ಆರ್ಟಿಸ್ಟ್ ಬಂತು. ಕಾಮಿಡಿ ಪ್ರತಿಯೊಬ್ಬರು ಇದ್ದಾರೆ. ಆಮೇಲೆ ನಾರಾಯಣ ಒಂದ್ಮೇಲೆ ಕಾಮಿಡಿ ಇದ್ದೇ ಇರ್ತದೆ, ಆಮೇಲೆ ಕಂಟೆಂಟ್ ಇದ್ದೇ ಇರ್ತದೆ. ಈ ಸಿನಿಮಾದ ಒಟ್ಟಾರೆ ಓವರಾಲ್ ಮಾರುತ ಕತೆ ಇಸ್ ವೆರಿ ಗುಡ್ ಸ್ಟಾರ್. ರಮೇಶ್ ಸರ್, ಹೇಗೆ ತಂಡವನ್ನು ಸೇರಿಕೊಂಡ್ರಿ? ಆಮೇಲೆ ಈ ಡೈರೆಕ್ಟರ್ಗಳು ಮತ್ತು ಪ್ರೊಡ್ಯೂಸರ್ಗಳೆಲ್ಲ ಒಂದಾಗೋದನ್ನು ನೋಡಿಲ್ಲ. ಅಂದರೆ ಇಬ್ಬರು ಡೈರೆಕ್ಟರ್ಗಳು, ಇಬ್ಬರು ಪ್ರೊಡ್ಯೂಸರ್ಗಳು ಎಲ್ಲ ತುಂಬ ಅಪರೂಪ. ಮಂಜು ಸರ್ ಪಾಪ ಖಜಾನೆ ಶೇರ್ ಮಾಡ್ಕೊಳ್ಳೋಕೆ ಇಷ್ಟಪಟ್ಟರು ಅನಿಸುತ್ತೆ. ಹೇಳಿ ಸರ್, ಹೆಂಗೆ ಬಂದ್ರಿ? ಮಂಜು ಸರ್ ಜೊತೆ ಸಿನಿಮಾ ಮಾಡೋದು ಖುಷಿ ನನಗೆ. ಸರ್ ಫುಲ್ ಸಪೋರ್ಟು. ಸರ್ ನಾರಾಯಣ್ ಸರ್ದು ಸಿನಿಮಾಗಳು ನಾನು ನೋಡ್ಕೊಂಬಂದಿದ್ದೀವಿ. ಅವ್ರ ಆಲ್ ಟೈಮ್ ಫೇವ್ರೇಟ್ ನನಗೆ ವೀರಪ್ಪ ನಾಯಕ ಸಿನಿಮಾ. ಯಾಕಂದರೆ ವಿಷ್ಣು ಸರ್ 200 ಸಿನಿಮಾದಲ್ಲಿ ಫೋಟೋ ಇಟ್ಬಿಟ್ಟು ವೀರಪ್ಪ ನಾಯಕ 5 ಸೆಕೆಂಡಲ್ಲಿ ಕಂಡು ಹಿಡಿಬೋದು ಆ ಫಿಲಮ್ ಅಂತ. ಆ ಥರ ಒಂದು ನನ್ನ ಫೇವ್ರೇಟ್ ಸಿನಿಮಾ. ಅವ್ರು ಎಷ್ಟೋ ಅಚೀವ್ಮೆಂಟ್ ಮಾಡಿದ್ದಾರೆ, ಗ್ರೇಟ್ ಡೈರೆಕ್ಟ್ರು. ಸಾರ್ ಜೊತೆ ಸಿನಿಮಾ ಮಾಡಬೇಕಂತ ಕತೆ ಕೇಳಿದಾಗ ಸಾರ್ ಜೊತೆ ಈ ಕಂಟೆಂಟ್ ಇಷ್ಟ ಆಯಿತು. ಈ ಕಂಟೆಂಟ್ ಹೆಂಗೆ ಅಂದರೆ ಯಾವುದೋ ಒಂದು ಲ್ಯಾಂಗ್ವೇಜ್ಗೋ ಸ್ಟೇಟ್ಗೋ ಅಲ್ಲ, ಯೂನಿವರ್ಸಲ್ ಕಂಟೆಂಟ್ ಇದು. ಥ್ರೂಔಟ್ ಇಂಡಿಯಾಗೆ ಸಂಬಂಧಪಟ್ಟಿರೋ ಕಂಟೆಂಟು. ಆಮೇಲೆ ಎಲ್ಲ ಮನೆಗೂ ಹೋಗೋವಂಥ ಕಂಟೆಂಟ್. ಸಿಂಪಲಾಗಿ ಹೇಳ್ಬೇಕಂದ್ರೆ ಕೈಯಲ್ಲಿ ಮೊಬೈಲ್ ಇಲ್ಲದೆ ಇರೋರು ಯಾರಿದ್ದಾರೆ? ಮೊಬೈಲ್ ಇರೋರಿಗೆಲ್ಲ ಈ ಕಂಟೆಂಟು ಇಷ್ಟೇ ಸಿಂಪಲಾಗಿ ಆನ್ಲೈನ್ ಅಂತ. ಸೊ ಮಾರುತ ಅನ್ನೋ ಫೋರ್ಸ್ ಟೈಟ್ಲ್ ಇಟ್ಟಿದ್ದೀರಾ. ಸೊ ಸಿನಿಮಾದಲ್ಲೂ ಹಾಗೆ ಫೋರ್ಸ್ ಆಗಿ ಥಿಯೇಟ್ರಲ್ಲಿ ನುಗ್ಲಿ, ಚೆನ್ನಾಗಾಗಲಿ ಸರ್, ನಿಮಗೆ ಒಳ್ಳೇದಾಗಲಿ ಅಂತ ಆಶಿಸ್ತೀನಿ. ಮಾರುತ ಬಗ್ಗೆ ಕೊನೆಯದಾಗಿ ಇಬ್ಬರು ಏನು ಹೇಳ್ತೀರಾ? ಮಾರುತ 21 ರಿಲೀಸ್ ಆಗ್ತದೆ. ನೀವೆಲ್ಲ ನೋಡಿ ಆರೈಸಿ ಸಿನಿಮಾಗಳು ಮಾಡೋಕ್ಕೆ ಪ್ರೋತ್ಸಾಹ ಕೊಡಿ. ನೀವು ಸರ್? ಅದೇ ಮಾರುತ ಒಂದು ಒಳ್ಳೆ ಕಂಟೆಂಟು, ಯೂನಿವರ್ಸಲ್ ಕತೆ ಅಂತ ಹೇಳಿದೆ. ಇದು ಥ್ರೂಔಟ್ ಇಂಡಿಯಾ ಇದ್ರ ಬಗ್ಗೆ ಮಾತಾಡ್ತಾರೆ. ಇದು ಪಾರ್ಟ್ 2 ಆಗೋಕ್ಕೆ ಚಾನ್ಸ್ ಇದೆ. ಆಗಲಿ ಸರ್, ಪಾರ್ಟ್ 2 ಮಾಡಿ. ಮಾರುತ 2ಗೆ ಸೇರೋಣ ಹಾಗಾದರೆ. ಖಂಡಿತವಾಗ್ಲೂ ಒಳ್ಳೆಯದಾಗಲಿ ಸರ್ ನಿಮಗೆ. ಸೊ ವೀಕ್ಷಕರೇ, ಮಾರುತ ಸಿನಿಮಾ ಇದೆ 21ನೇ ತಾರೀಕಿಗೆ ರಿಲೀಸ್ ಆಗ್ತಾ ಇದೆ. ಎಲ್ಲರೂ ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡಿ ಅಂತ ಆಶಿಸ್ತಾ ಈ ಹೊತ್ತಿನ ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನೆನಪಿರಲಿ, ನ್ಯೂಸ್ ಅಂದರೆ ಪಬ್ಲಿಕ್ ಟಿವಿ.